ಗೋಧಿ ಹಿಟ್ಟು ಬಳಸಿ ಒಂದು ಹೊಸ ರೆಸಿಪಿ ಮಾಡೋಣ ಬನ್ನಿ. ಗೋಧಿ ಹಿಟ್ಟಿಗೆ 1-2 ಚಮಚ ರವೆ, 1-2 ಚಮಚ ಕಡಲೆ ಹಿಟ್ಟು, ರುಚಿಗೆ ಬೇಕಾದಷ್ಟು ಉಪ್ಪು, 1 ಚಮಚ ಎಣ್ಣೆ ಹಾಕ್ಕೊಂಡು ನಾರ್ಮಲ್ ಆಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ಸ್ವಲ್ಪನೇ ನೀರು ಹಾಕೊತ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು. ನಾದಿದ ಮೇಲೆ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇದಕ್ಕೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಅರ್ಧ ಗಂಟೆ ಆದಮೇಲೆ ಮತ್ತೆ 1 ನಿಮಿಷದನ್ನ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೇವಲ್ಲ ಅದೇ ರೀತಿ ಗೋಧಿ ಹಿಟ್ಟು ಹಚ್ಕೊಂಡು ನಾನಿಲ್ಲಿ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ತೆಳ್ಳಗಿರಬೇಕು. ಇವಾಗ ಹಿಟ್ಟು ಮತ್ತು ಎಣ್ಣೆನ ಹಚ್ಚಿ ಈ ರೀತಿ ಸ್ಪ್ರೆಡ್ ಮಾಡಬೇಕು. ನಂತರ ಚಾಕುಲಿಂದ ಈ ರೀತಿ ತೆಳ್ಳಗೆ ಇದನ್ನು ಕಟ್ ಮಾಡ್ಕೊಂಡು ತೊಗೋಬೇಕು. ಈ ರೀತಿ ಮತ್ತೆ ಇದನ್ನು ಸ್ವಲ್ಪ ಹಿಗ್ಗಿಸ್ತಿದ್ದೀನಿ. ಹಿಗ್ಗಿಸಿ ಈ ರೀತಿ ಮತ್ತೆ ರೌಂಡಾಗಿ ಸುತ್ತಿದ್ರೆ ಆಯಿತು. ಒಂದು 4-5 ನಾನಿಲ್ಲಿ ಒಮ್ಮೆನೇ ರೆಡಿ ಮಾಡಿ ಇಟ್ಕೊತಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದ್ಸಲ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು 6 ಮಾಡ್ಕೊಂಡು ನಾನು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. 10 ನಿಮಿಷ ಆದಮೇಲೆ ಮತ್ತೆ ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಬೆಳ್ಳುಳ್ಳಿಲಿಂದ ಈ ರೀತಿ ಲೈಟಾಗಿ ಇದನ್ನು ಲಟ್ಟಿಸ್ಕೊಂಡು ತೊಗೋಬೇಕು. ಜಾಸ್ತಿ ಜೋರು ಹಾಕ್ಬಾರ್ದು, ಲೈಟಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಇಲ್ಲಿ ಸೈಡ್ನಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇಲ್ಲಿ ನೀವು ಹಂಚಿನಲ್ಲಿ ಎಣ್ಣೆ, ತುಪ್ಪ, ಬಟರ್ ಏನಿದ್ದು ಹಚ್ಕೋಬೋದು. ಟೋಟಲಿ 2 ಸೈಡ್ನಲ್ಲಿ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು. ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಗೋಧಿ ಹಿಟ್ಟಿನ ಲಚ್ಚಾ ಪರಾಠ ರೆಸಿಪಿ ರೆಡಿಯಾಗುತ್ತೆ. ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಒಂದ್ಸಲ ಮಾಡಿ ನೋಡಿ. ಸಖತ್ತಾಗಿ ಬಂದಿದೆ ನೋಡಿ, ಎಷ್ಟು ಲೇಯರ್ಫುಲ್ಲಾಗಿ ಬಂದಿದೆ ಅಲ್ವಾ. ಇದ್ರ ಜೊತೆಗೆ ನಾನು ಕಡಲೆಕಾಳಿನ ಕರಿ ರೆಸಿಪಿ ಮಾಡಿದ್ದೆ. ನೀವು ಬೇಕಿದ್ರೆ ಪನ್ನೀರ್ ಪಲ್ಯ ಕೂಡ ಮಾಡ್ಕೋಬೋದು. ಸೂಪರಾಗಿರುತ್ತೆ ಎರಡರ ಕಾಂಬಿನೇಷನ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ.